ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಸಮಯದಲ್ಲಿ 23,800ವರೆಗೂ ಹೋಯ್ತು. ಪಾಪ ಕಷ್ಟಪಟ್ಟು ಎಷ್ಟೋ ಹತ್ತು ಇತ್ತು ಅದನ್ನ ಮಾಡಿ ಒಂದು 23,900ವರೆಗೂ ಏರ್ಸಿಟ್ಟಿದ್ದಾರೆ. ಗಂಟೆ 3:30 ಹತ್ತತ್ರ ಆಗೋಯ್ತು. ಅದರಿಂದ ಕ್ಲೋಸ್ ಆಗ್ಬಿಡುತ್ತೆ ಅಂತ ಅನ್ಕೋತೀನಿ. ಪರವಾಗಿಲ್ಲ, ನೀರ್ ಹೊಡೆದು ಆರ್ಡರ್ನ ಕಳ್ಸಿದ್ದಾರೆ. ಆದಷ್ಟು ಬೇಗ ಇನ್ನೂ ಹೊಡೆದು ಬಿಡ್ತಾರೆ. ರೂಪಾಯಿ ಕೂಡ ಅಡಿ ಪಾತಾಳಕ್ಕೆ ಹೋಗಿರುತ್ತೆ. ಸೊ ಇವತ್ತು ಕೂಡ ಈ ಕಂಪ್ಯೂಟರ್ ಇಂಜಿನಿಯರ್ ಡಾಲರ್ನ ಮಾರ್ತಾರೆ. ಅದಲ್ಲದೆ ನಾವು ಅಲ್ಲಿ ಡಿಪಾಸಿಟ್ ಎಲ್ಲ ತಗೊಂಡು ಸಾಲ ತಗೊಂಡಿದ್ದೀವಿ. ಸಾಲ ತಗೊಂಡಿರೋಂಥ ಡಾಲರ್ನು ಮಾರಿ ಹೊರದೇಶಕ್ಕೆ ತಗೊಂಡೋಗಿ ಹೆಂಗಾದ್ರೂ ಹೊರಗಡೆ ಹೋಗಿ ಕಾಪಾಡಿ ಹೋಗದೆ ಈಗ ನಮ್ಮ ಕೆಲಸ. ಅದರಿಂದ ಇವತ್ತು ಅಮೆರಿಕ ಈ ಟ್ರಂಪು ತಿರ್ಗಾ ಇರಾನ್ ಮೇಲೆ ಗುಂಡು ಹಾಕಿದ್ರು. ಇರಾನ್ ಮೇಲೆ ಗುಂಡು ಹಾಕಿದ್ದು ಯಾಕೆ ಅಂತ ಅನ್ನೋದು ರೀರಿಚ್ ಅಲ್ಲಿ ಆಂಗ್ಲ ಭಾಷೆಯಲ್ಲಿ ಡೀಟೇಲ್ ಆಗಿ ಮಾತಾಡಿದ್ದೀನಿ. ಅದನ್ನ ನೋಡಿ. ಅದರಲ್ಲಿ ಗುಂಡು ಹಾಕಿರೋದ್ರಲ್ಲಿ ಕಚ್ಚಾ ತೈಲದ ಬೆಲೆ ಟಕ್ ಅಂತ ಏರಿದೆ. 76, 77 ದಾಟಿದೆ. ಅಮೆರಿಕದಲ್ಲಿ ಟ್ರಂಪ್ ಏನ್ ಹೇಳ್ಬಿಟ್ಟು ಅಂತಂದ್ರೆ ದ ಡೀಲ್ ಇಸ್ ಡೆಡ್, ಕಮ್ ಬ್ಯಾಕ್ ಅಂತೆಲ್ಲ ಬೈದ್ಬಿಟ್ರು. ಅದರಿಂದ 80, 85ಕ್ಕೆ ಹೋಗುತ್ತೆ. 2 ಕತರಿ ಟ್ಯಾಂಕರ್ ಮೇಲೆ ಗುಂಡು ಬಿತ್ತು. ಯಾರು ಗುಂಡು ಹಾಕಿದ್ರು ಅನ್ನೋ ಡೌಟು. ಇವನು ಈರಾಮಿಯ ಹೊಡೆದ್ಬಿಟ್ಟ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ತಿರ್ಗಾ ಮಾರ್ಕೆಟ್ ಹಂಗೆ ಮಲಗ್ಬಿಡ್ತು. ಅದು ಹಿಂದೆನೆ ಮಾರ್ಕೆಟ್ ಮಲಗಿರ್ಬೇಕಿತ್ತು. ಕಷ್ಟಪಟ್ಟು ಪಂಪ್ ಹೊಡೆದು ಏರಿಸಿದಂಥ ಮಾರ್ಕೆಟ್ ಎಲ್ಲ ಹೊರಟೋಯ್ತು. ನನ್ನ ಹತ್ರ ಇವತ್ತು ಹೇಳ್ದ ನಮ್ಮ ಈ ವಿಷ್ಣು, 7ನೇ ತಾರೀಕು ಆಗೋಯ್ತು ಸರ್, ಹಾಕಿದಂಥ ಸಿಪ್ಪನ್ನೆಲ್ಲ ಹಚ್ಚೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತ. ಈ ತಿಂಗಳು ಸಿಪ್ಪನ್ನು ತಗೊಂಡೋಗಿ ಬೆಂಕಿ ಹಚ್ಚಿಬಿಡ್ತಾರೆ. ಈ ತಿಂಗಳು ಹೋಯ್ತು. ಈ ತಿಂಗಳು ಸಿಪ್ಪು ಹಂಗೆ ಈ ಯಾಗ ಮಾಡೋಂಥ ಒಂದು ಇದರಲ್ಲಿ ಸ್ವಾಹ ಸ್ವಾಹ ಅಂತ ತುಪ್ಪ ಹಾಕೋ ರೀತಿ ಹಾಕಿ ನಿಮ್ಮ ಮ್ಯೂಚುವಲ್ ಫಂಡ್ ದುಡ್ಡನ್ನ ಉಟ್ಬಿಡ್ತಾರೆ. ಎನಿವೆ, ಈಗ ಸದ್ಯಕ್ಕೆ ಇದು ಆಗಲ್ಲ. ಇದ್ರಲ್ಲಿ ಬೇರೆ ಒಬ್ಬ ವ್ಯಕ್ತಿ ಈಗ ಹೋಗ್ಬಿಡತ್ತೆ, ಆಗ ಹೋಗ್ಬಿಡುತ್ತೆ, ನೋಡು ನೋಡು ಕಾಗೆ ನೋಡು ಅಂತ ಹೇಳೋ ಒಬ್ಬ ವ್ಯಕ್ತಿ ಈ ವರ್ಷದಲ್ಲೇ 1 ಲಕ್ಷಕ್ಕೆ ಹೋಗುತ್ತೆ ಸೆನ್ಸೆಕ್ಸ್, 25% ಚಾನ್ಸ್ ಅಂತ ಹೇಳಿದ್ರು. ನೆನ್ನೆ ಆಯಪ್ಪ ಹಂಗ್ ಬಾಯ್ ತೆಗ್ದ, ಇವತ್ತು ಈ ತರ ಆಗೋಯ್ತು. ಇಂಡಿಯಾದ ಮಾರ್ಕೆಟ್ ಪ್ರಾಬ್ಲಮ್ ಫಂಡಮೆಂಟಲ್ಲು. ರೂಪಾಯಿ ತುಂಬಾ ವೀಕು. ನಮ್ಮ ಊರಲ್ಲಿ ಎಕ್ಸ್ಪೋರ್ಟ್ ಇಲ್ಲ. ಅದರಿಂದ ವಾರ್ ಮುಗಿದ್ರೂ ಕೂಡ ಇಂಡಿಯಾದ ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ ಅಂತ ಅನ್ನೋದು, ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅದರಿಂದ ಮಾರ್ಕೆಟಲ್ಲಿ ಇಷ್ಟು ದಿನದಿಂದ ನೀವು ನಂಬಿದ್ದು ನಡೆಯೋದಿಲ್ಲ. ಸರಿ, ಇವತ್ತೇನು ಮುಖ್ಯ ಸುದ್ದಿ, ನಮ್ಮ ಈ ಕಂಪನಿಗಳ ನ್ಯೂಸ್ನೆಲ್ಲ ನೋಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನ್ಯಾಟ್ಕೋ ಏನ್ ಹೇಳಿದಾನೆ ಅಂತಂದ್ರೆ, ಆ ಸೌತ್ ಆಫ್ರಿಕಾ ಕಂಪನಿ ಒಂದು ತಗೊಂಡ ಅಲ್ವಾ, ಅದು ಅವ್ನ ಸ್ಟೇಕ್ ನ ಏರ್ಸೋದಕ್ಕೆ 49% ಏರ್ಸೋದಕ್ಕೆ 1,400 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಸ್ವಿಗ್ಗಿನಲ್ಲಿ ಹೊರ ದೇಶದವನ್ನೆಲ್ಲ ಮಾರ್ತಾನೇ ಇದ್ದಾನೆ. ಆದ್ರೆ ಇಷ್ಟು ದಿನ ಮಾರಿದ್ಮೇಲೆ ಕೂಡ ಸ್ವಿಗ್ಗಿನಲ್ಲಿ 50% ಇದೆ ಮಾರೋದಕ್ಕೆ ಅನ್ನುವಂಥ ಸುದ್ದಿನ ಹೇಳ್ತಾ ಇದ್ದಾರೆ. ಈ ರೀತಿ ಮಾರೋದಕ್ಕೆ ಹಲವು ಸ್ಟಾಕ್ಸ್ ಇದೆ. ನಮ್ಮ ಹತ್ರ ಡಾಲರ್ ಮುಗ್ದೋಗುತ್ತೆ, ಆದ್ರೂ ಕೂಡ ಮಾರೋದಕ್ಕೆ ಸ್ಟಾಕ್ ಇರುತ್ತೆ. ಇದು ಕಂಪ್ಲೀಟ್ ಆಗಿ ನ್ಯಾಟ್ಕೋ ಬಗ್ಗೆನು ಸ್ವಿಗ್ಗಿ ಬಗ್ಗೆನು ಹೇಳಿದ್ದೀನಿ. ಸೊ ಈಗ ನಾವು ಟಾಟಾ ಬಗ್ಗೆ ಮಾತಾಡದೆ ಇರೋದಕ್ಕಾಗಲ್ಲ. ಅದರಿಂದ ಕೊನೆಯದಾಗಿ ಅದ್ರ ಬಗ್ಗೆ ಮಾತಾಡೋಣ. ಸೌತ್ ಇಂಡಿಯನ್ ಬ್ಯಾಂಕ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ನೀವೆಲ್ಲ ಬೇಜಾರು ಮಾಡ್ಕೋತೀರಾ. ಆಲ್ಮೋಸ್ಟ್ 10% ಖಾಲಿ. ಹಂಗಂತಂದ್ರೆ ಅವ್ರು ₹4 ಹತ್ತತ್ರ ಖಾಲಿ. ಅಂತಂದ್ರೆ ಹೊಸದಾಗಿ ಒಬ್ಬ ವ್ಯಕ್ತಿಯನ್ನ ಇಳಿಸಿದ್ದಾರೆ. ಅವ್ರ ಹೆಸರು ಮುರಳಿ ಬಾಯ್ ಅಂತ. ಇದು ಮುರಳೀಧರ್ ಬಾಯ್ ಅಂತ ಇರುತ್ತೆ. ಕೆನರಾ ಬ್ಯಾಂಕಿಂದ ಅವ್ರನ್ನ ಎತ್ತಾಕೊಂಡ್ ಬಂದಿದ್ದಾರೆ. ಕೂಡಲೇ ಈ ಮಾರ್ಕೆಟ್ ಏನು ಅನ್ಕೊಂಡ್ಬಿಡ್ತು ಅಂತಂದ್ರೆ, ಕೆನರಾ ಬ್ಯಾಂಕಿಂದ ಬಂದವರು ಹೆಂಗ್ ಸಾರ್ ಕೆಲಸ ಮಾಡ್ತಾರೆ ಅಂತ. ನಾರ್ಮಲ್ ಆಗಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರುವಂತ ಮ್ಯಾನೇಜರು ಈ ಆನಂದ್ ಹೆಗಡೆ ಇದನ್ನೆಲ್ಲ ಓದ್ತಾರೆ. ಅವ್ರ ಕೆಲಸ ಮಾಡೋದಿಲ್ಲ ಅನ್ನೋ ತರ ಒಂದು ಫೀಲಿಂಗ್ ಅನ್ನೋದಿದೆ. ಪಾಪ ಆ ತರ ಬ್ರಾಂಚ್ ಎಲ್ಲ ಒಂದು ಬ್ರಾಂಚ್ ತರ ತಲೆನ ಕಟ್ಬಿಟ್ಟು ಅವ್ರು ಹೇ ಅಂತ ಕುದುರೆನ ಓಡಿಸ್ತಾರೆ. ಆ ರೀತಿ ಏನಾರು ನಡೆದೋಯ್ತೇನೋ ಅಂತ ಒಂದು ಭಯದಲ್ಲಿದ್ರು. ಅದು ಇಲ್ಲ. ಯಾಕೆ ಇವ್ರನ್ನ ಇಟ್ಕೊಂಡು ಬಂದಿದ್ದಾರೆ ಅಂತಂದ್ರೆ, ಕೆನರಾ ಬ್ಯಾಂಕ್ ಅಲ್ಲಿ ಗೋಲ್ಡ್ ಲೋನ್ ಬಿಸ್ನೆಸ್ ಇಲ್ಲದೆ ಇತ್ತು. ಇವರೇನೆ ಕೆನರಾ ಬ್ಯಾಂಕ್ ಅಲ್ಲಿ ಈ ಗೋಲ್ಡ್ ಲೋನ್ ಬಿಸ್ನೆಸ್ ನ ಶುರು ಮಾಡಿ ದೊಡ್ಡದಾಗಿ ಅದನ್ನ ಬೆಳೆಸಿದ್ರು. ಅದೇ ರೀತಿ ಯೂನಿಯನ್ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ಡೀಲ್ ಮಾಡಿ ಇರೋದು ಇವರಿಗೆ ಒಂದು ಅಭ್ಯಾಸ. ಅದರಿಂದ ಈ PR ಶೇಷಾದ್ರಿನು ಅದಕ್ಕೂ ಮುಂಚೆ ಅನಂತರಾಮನ್ ಮಾಡದೇ ಇರುವಂತ ಕೆಲಸನ ಇವ್ರು ಮಾಡಿ ಯೂನಿಯನ್ ನ ಕೂಡ ಹ್ಯಾಪಿಯಾಗಿ ಇಟ್ಕೊಂಡೆ ಗೋಲ್ಡ್ ಲೋನ್ ಬಿಸ್ನೆಸ್ ನ ಏರಿಸ್ತಾರೆ ಅನ್ನೋಂಥ ನಂಬಿಕೆನಲ್ಲಿ ಇವರನ್ನ ಒಳಗಡೆ ತಗೊಂಡು ಬಂದಿದ್ದಾರೆ. RBI ಇವರ ಅಪಾಯಿಂಟ್ಮೆಂಟ್ ನ ಅಪ್ರೂವ್ ಮಾಡಿದ್ದಾರೆ. ಸೊ ಒಬ್ಬ ಮ್ಯಾನೇಜರು ಕೆನರಾ ಬ್ಯಾಂಕ್ ಅಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಆಗಿ ಇದ್ದಂಥವರು ಪಕ್ಷ ಬದಲಾಯಿಸಿ ಈಗ ಈ ಸೈಡ್ಗೆ ಬಂದು ಸೌತ್ ಇಂಡಿಯನ್ ಬ್ಯಾಂಕ್ ನ MD ಆಗ್ತಾ ಇದ್ದಾರೆ. ಮಾರ್ಕೆಟ್ ಈಗ ಚಂಪ್ಸ್ ಡೌನ್ ಕೊಟ್ಟು ಇಳಿಸ್ಬಿಟ್ಟಿದೆ. ಈಗ ಟಿಫನ್ ಕಾಫಿ ರೇಂಜ್ ಅಲ್ಲಿ ಕನ್ಸಿಡರ್ ಮಾಡ್ಬೋದು. ಕೆಳಗಡೆ ಇಳಿಯೋದಕ್ಕೆ ಇನ್ನೂ ಸಾಧ್ಯತೆಗಳಿದೆ. ಇಳಿದ್ರೆ ಆಮೇಲೆ ಏನ್ ಮಾಡೋಣ ಅನ್ನೋದನ್ನ
ನಾವು ನೋಡೋಣ. 2 ದಿನಕ್ಕೆ ಮುಂಚೆನೆ ಒಂದು ಸುದ್ದಿ ಬಂತು. ಆ ಸುದ್ದಿನ ಹೇಳ್ಬೇಕು ಅಂತ ಅನ್ಕೊಂಡೆ ಮರ್ತ್ಬಿಟ್ಟೆ. ರಿಲಯನ್ಸ್‌ನ ಟೋಟಲ್ ಮಾರ್ಕೆಟ್ ಕ್ಯಾಪು ಇಂಡಿಯಾದ ಟಾಪ್ 4 ಐಟಿ ಕಂಪನಿ ಎಲ್ಲ ಸೇರಿಸಿದ್ರೆ ಇರುವಂತ ಒಂದು ಮಾರ್ಕೆಟ್ ಕ್ಯಾಪ್ ಅಂತ ಎಲ್ಲೋ ಓದ್ದೆ. ಇದಕ್ಕಿಂತ ಮುಟ್ಟಾಳ್ತನ ಇನ್ನೊಂದಿಲ್ಲ. 4 ಐಟಿ ಕಂಪನಿನಲ್ಲಿ ಸಾಲನೂ ಇಲ್ಲ, ಏನೂ ಇಲ್ಲ. 6 ತಿಂಗಳ ಸಂಬಳ ಬ್ಯಾಂಕಲ್ಲಿದೆ. ರಿಲಯನ್ಸ್ ಸಾಲ ತಗೋತಾ ಇದೆ. ಡಾಲರಲ್ಲಿ ಸಾಲ ತಗೋತಾ ಇದೆ. ಇಲ್ಲಿವರೆಗೂ ರಿಟೇಲಲ್ಲೂ ಲಾಭ ಇಲ್ಲ. ದೊಡ್ಡದಾಗಿ ಜಿಯೋದಲ್ಲಿ ಕೂಡ ಲಾಭ ಇಲ್ಲ. 3 ವರ್ಷದಿಂದ ಸ್ಟಾಕ್ ಎಲ್ಗೂ ಹೋಗಿಲ್ಲ. ಈ ರಿಲಯನ್ಸ್ ಜಿಯೋನ ನಿಮ್ಮ ತಲೆಗೆ ಕಟ್ಟೇನೆ ಸ್ವಲ್ಪ ಲೆಕ್ಕ ತೋರಿಸ್ಲಿದ್ದಾರೆ. ಅದಕ್ಕೋಗಿ ಇಷ್ಟೊಂದು ವ್ಯಾಲ್ಯೂನಾ ಅಂತ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಎನಿವೆ, ಐಟಿನಲ್ಲಿ ಏನಾಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಟರ್ನ್ ಓವರ್ ದೊಡ್ಡದಾಗೇನು ಕಡಿಮೆ ಆಗಲ್ಲ. ಜನರನ್ನ ಮನೆಗೆ ಕಳಿಸ್ಬಿಡ್ತಾರೆ. 5 ಜನರನ್ನ ಕಳಿಸ್ಬಿಟ್ಟು 5 ಏಜೆಂಟಿಂಗ್ ರೋಬೋ ಹಾಕಿ ಆ ಏಜೆಂಟಿಂಗ್ ರೋಬೋ ನೋಡೋದಕ್ಕೆ ಅದನ್ನ ಮೇಯಿಸೋದಕ್ಕೆ ಒಬ್ಬ ವ್ಯಕ್ತಿನ ಹಾಕ್ತಾರೆ. ಸೊ 50% ವರೆಗೂ ವ್ಯಕ್ತಿಗಳು ಕಡಿಮೆ ಆಗ್ತಾರೆ. ಆ ವ್ಯಕ್ತಿಗಳನ್ನ ಈಗ ಏಜೆಂಟಿಂಗ್ ರೋಬೋ ಇಟ್ಟು ರೀಪ್ಲೇಸ್ ಮಾಡಿಬಿಟ್ಟು ಅವ್ರನ್ನ ಮೇಯಿಸೋದಕ್ಕೆ 5 ಜನಕ್ಕೆ ಒಬ್ಬ ವ್ಯಕ್ತಿ ಅಂತ ಹಾಕ್ತಾರೆ. ಇದರಿಂದ ಇನ್ವೆಸ್ಟರ್ಗೆ ಇದು ಒಳ್ಳೇದೇನೆ. ಆದ್ರೆ ಈ ಪಿಕ್ಚರ್ ಕ್ಲಿಯರ್ ಆಗೋದಕ್ಕೆ ಒಂದು 3-4 ವರ್ಷ ಆಗುತ್ತೆ. ಅಲ್ಲಿಯವರೆಗೂ ಚೀಪ್ ಆಗಿ ಆರಿಸ್ಕೊಳ್ಳೋದಕ್ಕೆ ನಿಮಗೆ ಒಂದು ಅವಕಾಶ. ನೀವೆಲ್ಲ ಅವಾಗ ಹೇಳಿದ್ರಿ ನಾವು ಮಾಡ್ತೀವಿ ಅಂತ. 2008 ಅಲ್ಲಿ ಸತ್ಯನ್ಸ್ ಖಾನ್ ಡ್ರೈವ್ ಅಲ್ಲಿ 63 ರೂಪಾಯಿಗೆ ಸಿಗ್ತಾ ಇತ್ತು TCS. ಇವತ್ತು TCS ನ ನೋಡಿ ಅಂತ ಅಂದ್ರೆ ಈ ಕಂಪನಿನೇ ಎಳ್ದು ಬೀಗ ಹಾಕ್ಬಿಡ್ತಾರೆ ಅಂತ ಹೇಳ್ತೀರಾ. ಇದೆಲ್ಲ ನನ್ಗೆ ನಗು ತರಿಸೋ ರೀತಿ ಇದೆ. ಇದು TCS ಕತೆ. ರೆಂಟು 12% ಬಿದ್ದಿದೆ. ಅದನ್ನ ಕನ್ಸಿಡರ್ ಮಾಡ್ಬೋದಾ ಅಂತ ಎಲ್ರು ಆಸೆ ಪಡ್ತಾ ಇದ್ದೀರಾ. ಎಲ್ರು ಆಸೆ ಪಡುವಾಗ ನಾನೊಂದು ಏನ್ ಹೇಳ್ತೀನಿ ಅಂತಂದ್ರೆ, ಅರ್ನಿಂಗ್ಸ್ ನ ನೋಡಿ. ಇವಾಗ್ಲೂ ಅದು 90 ಟೈಮ್ಸ್ ಅರ್ನಿಂಗ್ಸ್. ನಾವು 20 ಟೈಮ್ಸ್ ಅರ್ನಿಂಗ್ಸ್ ಕಂಪನಿಯನ್ನಷ್ಟೇ ನೋಡ್ಬೇಕು. ಇಲ್ಲಿಂದ 70% ಇಲ್ಲಿಂದ ಮಾರ್ಕೆಟ್ ಬೀಳ್ಬೇಕು. ಅದಕ್ಕೆ ಯಾವುದೇ ರೀತಿ ಸಾಧ್ಯತೆಗಳಿಲ್ಲ. ಯಾಕೆಂತಂದ್ರೆ ತಮ್ಮನ್ಗೆ ಹೆಲ್ಪ್ ಮಾಡೋದಕ್ಕೆ ಅಕ್ಕ ಒಳಗಡೆ ಬಂದಿದ್ದಾರೆ. ಅವರೇನೆ ಡಿಜಿಟಲ್ ಬಿಸ್ನೆಸ್ ನ ನೋಡ್ಕೊಳ್ಳೋದಾಗಿ ಸುದ್ದಿ. ರಿಲಯನ್ಸ್ ಜ್ಯುವೆಲ್ಲರ್ಸ್ ನಿನ್ನೆ 8% ಬಿದ್ದಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ರಿ. ಸರಿ, ಟಿಫನ್ ಕಾಫಿ ರೇಂಜ್ ಅಲ್ಲಿ ಕನ್ಸಿಡರ್ ಮಾಡಿ ಅಂತ ಹೇಳ್ದೆ. ಇವತ್ತು ಟಕ್ಕಂತ 7% ಏರ್ಬಿಡ್ತು. ನಿನ್ನೆ ಒಂದೇ ಒಂದು ತಪ್ಪು ಮಾಡ್ಬಿಟ್ರು. ಟೈಟಾನ್ ಜೊತೆ ಸ್ಪರ್ಧೆಗೆ ಇಳಿಯಕ್ ನೋಡಿದ್ರು. ಟೈಟಾನ್ ತಮಾಸ್ನಾಗ ಬೆಲೆಗೆ ತಗೊಂಡ್ಬಿಟ್ಟ. ಯಾರ ಕಾರಣಕ್ಕೂ ಮಾರ್ಕೆಟ್ ಅಲ್ಲಿ ಇಳಿಸ್ಬಿಟ್ಟ. ಅದ್ರ ಜೊತೆ ನಮ್ಮಿಂದ ಈ ಸೇಲ್ಸ್ ಹೋರಾಡಕ್ ಆಗಲ್ಲ. ನಮ್ಮ ಹತ್ರ ದುಡ್ಡು ಇಲ್ಲ, ನಾವು ಸಾಲ ತಗೊಂಡು ಇಟ್ಕೊಂಡಿದೀವಿ. ನಾವು ಈ ಫ್ರಾಂಚೈಸಿ ಬಿಸ್ನೆಸ್ ನ ನಂಬಿ ನಮ್ಮ ಬಿಸ್ನೆಸ್ ನ ಮಾಡ್ತಾ ಇದ್ದೀವಿ. ನಾವು ಬೇರೆ ಹಾಗೆ ಇಟ್ಟಿರ್ಬೇಕು. ಆದ್ರೆ 7% ಇಳೀತು ಅಂತಂದ್ರೆ ಅದೇ ಲೆವೆಲ್ಗೆ ಹೋಗೋದಕ್ಕೆ 14% ಏರ್ಬೇಕು. 50% ಅಷ್ಟೇ ರಿಕವರ್ ಆಗಿದೆ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಅಂತಂದ್ರೆ 100%ಗಿಂತ ಮೇಲೆ ಏರುತ್ತೆ ಅಂತ. ಎನಿವೆ, ಅದರಿಂದ ನಾವೇನು ಚಿಂತೆ ಮಾಡೋದು ಬೇಡ ಕಲ್ಯಾಣ್ ಬಗ್ಗೆ. ಇವತ್ತು ತಂಗೋ ಮೇಲೆ ತಿರ್ಗಾ 4% ಏರಿದೆ. ಎಲ್ಲಾ ಗೋಲ್ಡ್ ಜ್ಯುವೆಲ್ರಿನು ಯಾಕೆ ಏರ್ತಾ ಇದೆ ಅಂತಂದ್ರೆ, ಟ್ರಂಪ್ ಮಾಡ್ತಾ ಇರೋಂತ ಈ ನಾಟಕದಲ್ಲಿ ಗೋಲ್ಡ್ ಸ್ವಲ್ಪ ಇಳಿದಿದೆ. ಇದೇನೆ ಈಗ ಇರುವಂತ ಜ್ಯುವೆಲ್ಲರ್ ನ್ಯೂಸ್. 2 ವೀಲರ್ ಅಲ್ಲೂ 4 ವೀಲರ್ ಅಲ್ಲೂ ಒಂದು ನ್ಯೂಸ್. 2 ವೀಲರ್ ಅಲ್ಲಿ ಎಲೆಕ್ಟ್ರಿಕ್ ಅಡಾಪ್ಷನ್ ತುಂಬಾ ಭಯಂಕರವಾಗಿ ಏರ್ತಾ ಇದೆ. ಅದರಿಂದ 63%ಗಿಂತ ಮೇಲೆ ರೇಸ್ ಇನ್ಕ್ರೀಸ್ ಆಗಿದೆ. ನನ್ನ ಲೆಕ್ಕಾಚಾರದ ಪ್ರಕಾರ ವೇರ್ ಆಫ್ ಡಿಯರ್ ಅಂಡ್ ಒಳಗಡೆ 30% ಆಫ್ ಆಲ್ ಸ್ಕೂಟರ್ಸ್ಗೆ ಮೇಲೆ ಎಲೆಕ್ಟ್ರಿಕ್ ಆಗ್ಬಿಡತ್ತೆ. ಆರ್ 3 ವೀಲರ್ ಬೋತ್ ಪ್ಯಾಸೆಂಜರ್ ಅಂಡ್ ಹೊಸ ಇದರಲ್ಲಿ ಒಂದು 80%ಗಿಂತ ಮೇಲೆ ಇದಾಗೆ ಹೋಗ್ಬಿಡುತ್ತೆ ಎಲೆಕ್ಟ್ರಿಕ್ ಆಗಿ. 5 ವರ್ಷದಲ್ಲಿ ಡೀಸೆಲ್ ಆಟೋ ಓಡುತ್ತಾ, ಗ್ಯಾಸಲ್ಲಿ ಓಡುತ್ತಾ ಅನ್ನೋದು ನನಗೆ ಸಂದೇಹವಾಗೇ ಇದೆ. ಈಗ ಕ್ರೂಡ್ ಪ್ರೈಸ್ ಇನ್ನೂ ಎಲಿವೇಟ್ ಆಗಿದ್ರಿಂದ ಎಲೆಕ್ಟ್ರಿಕ್ ಅಡಾಪ್ಷನ್ ಇನ್ನೂ ಫಾಸ್ಟ್ ಆಗಿರುತ್ತೆ. ಅಂದ್ರೆ ನಾವು ಹೇಳಿದ ತರ ಈ ಟಾಪ್ 3 ಅಂತ ಅನ್ನೋದು ಟಾಪ್ 3ನೇ. ಏತರ್ ನಂಬರ್ 4 ಅಲ್ಲಿ ಇದ್ದಾರೆ. ಏತರ್ ಹತ್ರ ದುಡ್ಡಿಲ್ಲ, ತಿರ್ಗಾ ಇಕ್ವಿಟಿಗೆ ಹೋಗ್ತಾರೆ. ತಿರ್ಗಾ ಹೀರೋ ದುಡ್ಡು ಹಾಕಿ ಅವನ ಪೊಸಿಷನ್ ಸ್ಟ್ರೆಂಥನ್ ಮಾಡ್ಕೋತಾನೆ. ಯಾವತ್ತು ಏತರ್ನ ಹೀರೋ ನುಂಗಾಕ್ತಾನೆ ಅನ್ನೋದನ್ನ ಮಾತ್ರ ನೀವು ನೋಡ್ಕೊಳ್ಳಿ. ಆಗಿದ್ದಾಗ ಅದು ನಂಬರ್ 2 ಹಾಕೋದಕ್ಕೆ ಕೂಡ ಚಾನ್ಸಸ್ ಇದೆ. ಪ್ಲಸ್ ಏತರ್ ವಿಲ್ ಬಿಕಮ್ ನಂಬರ್ 2 ಅನ್ಲೆಸ್ ಬಜಾಜ್ ಸ್ಕೇಲ್ಸ್ ಅಪ್. ಸೊ ಈ ಟಾಪ್ 3 ಅಂತ ಅನ್ನೋದು ಟಾಪ್ 3. ಓಲಾ ಶೋಲಾ ಮನೆಗೆ ಹೋಗ್ಬಿಡತ್ತೆ. ಇದೇನೆ ಪರ್ಟಿಕ್ಯುಲರ್ಲಿ ಡಾರ್ಕ್ ಹಾರ್ಸ್ ಒಂದು ಇದೆ. ಅದು ಜಾಪನೀಸ್ ಕಂಪನಿ. ಅವನು ಜಾಪನೀಸ್ ಕಂಪನಿ. ಅವನು ಯಾವಾಗ ಮಾರ್ಕೆಟ್ಗೆ ಇಳಿಸ್ತಾನೆ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಷ್ಟರೊಳಗೆ ಚಂದ್ರಶೇಖರ್ ಏನು ಹೇಳ್ತಾರೆ ಅಂತಂದ್ರೆ, 2 ವಿಷಯ ಹೇಳಿದ್ದಾರೆ ಈ ಚಂದ್ರಶೇಖರು. ಟಾಟಾ ಪವರು ಈ ನ್ಯೂಕ್ಲಿಯರ್ ಪವರ್ ಒಳಗೆ ಜಂಪ್ ಮಾಡ್ತೀವಿ ಅಂತ. ಸರಿ, ಈ ರೀತಿ ನ್ಯೂಕ್ಲಿಯರ್ ಪವರ್ ಅಲ್ಲಿ ಅವ್ರು ಜಂಪ್ ಮಾಡ್ತಾರೆ ಅಂತ ಅನ್ನುವಾಗ, ಈಗ ಟಾಟಾ ಅನ್ನೋದ್ರಿಂದ ಒಂದು ಬ್ಯಾಕ್ ಹಿಸ್ಟ್ರಿ ಇರುತ್ತೆ. 1950ರಲ್ಲಿ ಇಂಡಿಯಾ ನ್ಯೂಕ್ಲಿಯರ್ ಅಲ್ಲಿ ರಿಸರ್ಚ್ ಮಾಡುತ್ತೆ ಅಂತ ಅನ್ಕೊಳ್ಳೋವಾಗ ಇಂಡಿಯಾ ಹತ್ರ ದುಡ್ಡಿಲ್ಲ. ಒಬ್ಬ ಪಾರ್ಸಿ ವ್ಯಕ್ತಿನೇ ತುಂಬಾ ಪವರ್ಫುಲ್ ಆಗಿದ್ರು. ಅವರು ಕ್ಯಾಂಬ್ರಿಡ್ಜ್ ಅಲ್ಲಿ ಫಿಸಿಕಲ್ ಪ್ರೊಫೆಸರ್ ಆಗಿದ್ರು. ಅವ್ರ ಹೆಸರು ಹೋಮೆ ಬಾಬಾ ಅಂತ ಹೆಸರು. ಬಾಂಬೆನಲ್ಲಿ ದೊಡ್ಡ ಬಿಲ್ಡಿಂಗ್ ಎಲ್ಲ ಇತ್ತು. ಅವ್ರ ತಮ್ಮನೇ ಅದನ್ನ ಈ ಟಾಟಾದ ನ್ಯಾಷನಲ್ NCP ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಕೊಟ್ಬಿಟ್ರು.
ಆ NCPIಗೆ ಡೊನೇಟ್ ಮಾಡಿಬಿಟ್ರು. ಆ ಬಿಲ್ಡಿಂಗು ವಸ್ಲತ್ಕಂದ್ರೆ ರತನ್ ಟಾಟಾ ಅವ್ರ ಬಾಡಿನ ಕೊನೆಯದಾಗಿ ಇಟ್ಟಿದ್ರು. ಅದು ಹೋಮಿ ಬಾಬಾ ಅವರ ಮನೆ. ದೊಡ್ಡ ಪಾರ್ಸಿ ಫ್ಯಾಮಿಲಿ, ಪಿಯಾನೋ ಎಲ್ಲ ಚೆನ್ನಾಗಿ ಬಾರಿಸ್ತಾ ಇದ್ರು. ಅವರು ಕ್ಯಾಂಬ್ರಿಡ್ಜಲ್ಲಿ ಜಾಲಿಯಾಗಿದ್ರು. ಅವರನ್ನ ಇಂಡಿಯಾದೊಳಗೆ ಕರ್ಕೊಂಡ್ಬಂದು ಇಲ್ಲಿ ಬಾಂಬ್ ರೆಡಿ ಮಾಡಬೇಕು ಅನ್ನೋದಕ್ಕೋಸ್ಕರ ಬೇರೆ ಹತ್ರ ಹೇಳಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂತ ಒಂದಿನ ಶುರು ಮಾಡಿದ್ರು. ರಿಯಾಸ್ ಫಾಲ ಸ್ಕೀಮ್ ಹಾಕಿದ್ದೆ ಇಂಡಿಯನ್ ಅಟಾಮಿಕ್ ಈ ಅಟಾಮಿಕ್ ರಿಸರ್ಚ್ ಅಂತ ಅನ್ನೋದು. ಅಂದರೆ ಇದನ್ನು ಮಾಡಿದ್ದು ಆ ಪೀರಿಯಡಲ್ಲೇ. ಅದರ ಮುಂದಿನ ಸ್ಟೇಜಲ್ಲಿ ಏನಾಯಿತು ಅಂತಂದರೆ, ಅವರು ಎಲ್ಲಿ ಪ್ಲೇನಲ್ಲಿ ಒಂದ್ಸಲ ಈಗ ಏರ್ ಇಂಡಿಯಾದಲ್ಲಿ ಸ್ವಿಟ್ಜರ್ಲೆಂಡ್ ಹೋಗೋಕೆ ಒಂದ್ಸಲ ಪ್ಲೇನ್ ಇದಾಗಿ ಪ್ಲೇನ್ ಡಮಾರ್ ಅಂತ ಬಿದ್ದೋಯ್ತು. ತುಂಬಾ ರೂಮರ್ಸ್ ಏನಂದ್ರೆ ಅವ್ರನ್ನ ಹಾಕೊಳ್ಳೋದಕ್ಕೆ ಅಲ್ಲಿ ಆ ಪ್ಲೇನ್ ಹಾಕಿದ್ರು ಅಂತ. ಎನಿವೆ ಅವ್ರು ತೀರ್ಕೊಂಡ್ರು ಕೂಡ ಬಾಂಬ್ನ ರೆಡಿ ಮಾಡಿಬಿಟ್ರು. 71ರಲ್ಲಿ ಬಾಂಬ್ನ ಸಿಡಿಸಿದ್ರು. ಈಗ ಏನು ಐರನಿಂಗ್ ಅಂತ ನೋಡಿದ್ರಿ ಅಂತಂದ್ರೆ, ಯಾವ ಬಾಂಬ್ಗೆ ರೆಡಿ ಮಾಡಿ ಕೊಟ್ರು, ಈ ವ್ಯಕ್ತಿಗಳನ್ನೆಲ್ಲ ರೆಡಿ ಮಾಡಿ ಕೊಟ್ರು, ಅದೇ ನ್ಯೂಕ್ಲಿಯರ್ ಎನರ್ಜಿನಲ್ಲಿ ಟಾಟಾ ಪವರ್ ಒಳ ಹೋಗಲಿದೆ. ಆದರೆ ಅದು ವಜ್ರದ ಸೂಜಿ, ಅದ್ರ ಪಕ್ಕಕ್ಕೆ ಹೋಗಬೇಡಿ. ಟಾಟಾ ಮೋಟಾರ್ಸ್ ಬಗ್ಗೆ ಒಂದು ಅಪ್ಡೇಟು. ಟಾಟಾ ಮೋಟಾರ್ಸು ಏನು ಹೇಳ್ತಾರೆ ಅಂತಂದರೆ, 20% ಮಾರ್ಕೆಟ್ನ ನಾವು ಹಿಡ್ದಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಇವಾಗ ವರ್ಷಕ್ಕೆ ಒಂದು 7 ಲಕ್ಷದಿಂದ 8 ಲಕ್ಷ ಗಾಡಿ ಮಾರುವಂಥ ಗಾಡಿ ಮಾಡಿ ಟಕ್ ಅಂತ 12 ಲಕ್ಷದವರೆಗೂ ಮಾರುತ್ತೆ. 1.2 ಮಿಲಿಯನ್ ವೆಹಿಕಲ್ಸ್ನ ಮಾರ್ತೀವಿ, ಅಲ್ರೆ 12 ಲಕ್ಷ ಗಾಡಿ ಡೆಫಿನೆಟ್ ಆಗಿ ಮಾರ್ತೀವಿ ಒಂದೇ ವರ್ಷದಲ್ಲಿ ಅಂತ 2030ನಲ್ಲಿ ಹೇಳಿದ್ದಾರೆ. ಕ್ವೈಟ್ ಪಾಸಿಬಲಿ ಈ ಥರ ಆಯಿಲ್ ಬೆಲೆನ ಭಯಂಕರವಾಗಿ ಏರಿಸಿದ್ರು ಅಂತಂದರೆ, ಮಾರುತಿ ಹತ್ರ ಮಾಸ್ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋದಿಲ್ಲ. ಆಲ್ರೆಡಿ ಪಂಚ್ ನಂಬರ್ 1 ವೆಹಿಕಲ್ ಆಗಿದೆ. ಪಂಚ್ನು ನೆಕ್ಸಾನ್ ಇಟ್ಟು ಡೌನ್ ಪಂಚ್ ಇಟ್ಟು ಮಾರುತಿ ಹತ್ರ ಕ್ಯಾಚಪ್ ಮಾಡ್ಬಿಡ್ತಾರೆ ಅಂತ ಅನ್ಕೋತೀನಿ. ಸೊ ಹಿಂದೆ ಉಳಿದ್ಬಿಡುತ್ತೆ ಮಹೇಂದ್ರ, 4ನೇ ಜಾಗದಲ್ಲಿ ಇರುತ್ತೆ ಹ್ಯುಂಡೈ. ಇದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಈ ಸ್ಟಾಕ್ನ ನಾವು 35 ರೂಪಾಯಿಗೆ ಕನ್ಸಿಡರ್ ಮಾಡಿದ್ವಿ ಒಂದು ಕಾಲದಲ್ಲಿ. ಸೊ ಇದೇನೇ ಇವತ್ತಿನ ಮುಖ್ಯ ಸುದ್ದಿ. ಇನ್ನು ಸ್ವಿಗ್ಗಿನಲ್ಲಿ 50% ಇದೆ ಮಾರೋದು ಅನ್ನೋದನ್ನ ಮರ್ತು ಬಿಡಬೇಡಿ. ಅದರಿಂದ FIIಗೆ ತುಂಬ ಸ್ಟಾಕ್ ಇದೆ ಕೊಡೋದಕ್ಕೆ. ಈ ಮಾರ್ಕೆಟ್ ವ್ಯಾಲಿ ಇದ್ರ ಜೊತೆನೆ ಓವರು. ಈ ವಾರದಲ್ಲಿ ಇನ್ನು ಎಷ್ಟು ಬೀಳುತ್ತೆ ಅನ್ನೋದನ್ನ ನೋಡೋಣ. ನಮ್ಮ ಪಟಾಕಿ ಲಿಸ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಅಲ್ಲಲ್ಲೇ ಅವಾಗ ಸ್ವಲ್ಪ ಟಿಫನ್ ಕಾಫಿ ರೇಂಜಲ್ಲಿ ತಗೊಳ್ಳಿ. ದೊಡ್ಡದಾಗಿ ತಗೊಂಡು ಕೈ ಸಿಟ್ಕೊಂಡ್ಬಿಡ್ಬೇಡಿ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ, ನೋಟಿಫಿಕೇಶನ್ ತತ್ತಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟು. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟದಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕು ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.